ಕ್ವೆಶ್ಚನ್ ನಂಬರ್ 1, 40,000 ರೂಪಾಯಿಗಳ ಒಂದು ಚೀಲದಲ್ಲಿ ರೂ 10, ರೂ 20, ರೂ 100ರ ನೋಟುಗಳ 10:15:6 ಅನುಪಾತದಲ್ಲಿವೆ. ಆ ಚೀಲದಲ್ಲಿರುವ 100 ರೂಪಾಯಿಯ ನೋಟುಗಳ ಸಂಖ್ಯೆ ಎಷ್ಟು? ಅಂದರೆ ಅನುಪಾತಗಳ ಮೊತ್ತವನ್ನು ತಗೋಬೇಕು. ಮೊದಲು ಅನುಪಾತಗಳ ಮೊತ್ತ ಅಂದರೆ ಹೆಂಗೆ ತಗೋಬೇಕು? ಅನುಪಾತಗಳ ಮೊತ್ತ. ಅನುಪಾತಗಳ ಮೊತ್ತ ಅಂದರೆ ನೀವೇನು ಮಾಡ್ತೀರಿ? 10, 15, 6 ಅಷ್ಟೇ ಕೊಡಿಸ್ತೀರಿ. ಇದರ ಜೊತೆ ಏನು ಮಾಡಬೇಕು ನೋಡಿರಿ, 10 ಅನುಪಾತ ಯಾವುದಕ್ಕೆ ಸಂಬಂಧಪಡ್ತದ? ಈ 10ಕ್ಕೆ ಸಂಬಂಧಪಡ್ತದೆ. ಇಂಟು 10 ಪ್ಲಸ್ ಆಮೇಲೆ ಈ 15 ಏನದಲ್ಲ, ಈ ಅನುಪಾತ 20 ರೂಪಾಯಿ ನೋಟಿಗೆ ಸಂಬಂಧಪಡ್ತದೆ. ಪ್ಲಸ್ ಆಮೇಲೆ ಈ 100 ರೂಪಾಯಿ ಏನದಲ್ಲ 6 ಅನುಪಾತಕ್ಕೆ ಸಂಬಂಧಪಡ್ತದೆ. ಅಂದ್ರೆ 6 ಇಂಟು 100 ಈಕ್ವಲ್ ಟು 10 10 100 ಪ್ಲಸ್ 15 2 30 ಅದೊಂದು 0ಕ್ಕೆ 0 ಪ್ಲಸ್ 6 1 6 600 ಆಯಿತು. ಅಷ್ಟು ಕೂಡಿಸಿದಾಗ ಎಷ್ಟಾಗ್ತದೆ ನೋಡಿರಿ? 1,000. ಅನುಪಾತಗಳು ಮತ್ತೆ ಎಷ್ಟು ಬಂತು? 1,000. ಅವ್ರು ಏನು ಕೇಳ್ಯಾರ? 100 ರೂಪಾಯಿ ನೋಟು ಕೇಳ್ಯಾರ. 100 ರೂಪಾಯಿಯ ನೋಟುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. 100 ರೂಪಾಯಿ ಅನ್ನೋದು ಈ 3 ಅನುಪಾತದಲ್ಲಿ ಯಾವ ಅನುಪಾತಕ್ಕೆ ಸಂಬಂಧಪಡ್ತದೆ? 6ಕ್ಕೆ ಸಂಬಂಧಪಡ್ತದೆ. ಇದಕ್ಕೆ ಸಂಬಂಧಪಡ್ತದೆ. ಹೌದಾ? 1000ಕ್ಕೆ 6 ನೋಟ್ ಅದ. 1000ಕ್ಕೆ ಎಷ್ಟು ಅದಾವ? 6 ಅನುಪಾತ 6 ಆಯಿತು. 1000ಕ್ಕೆ 6 ಅನುಪಾತ ಆಯಿತು. ಒಟ್ಟು ಚೀಲದಲ್ಲಿ ನೋಟುಗಳ ಸಂಖ್ಯೆ ಎಷ್ಟು ಅದಾವ? 40,000. ಎಷ್ಟು? ಎಕ್ಸ್ ಈಕ್ವಲ್ ಟು ಇವೆರಡು ಮೇಲೆ ಹೋದು 40,000 ಇಂಟು 6 ಕೆಳಗೆ 1,000. 1 2 3 1 2 3 ಈ 3 ಸರಿಗಳು ಹೋಯ್ತು. 6 4 ಎಷ್ಟು? 24 0ಕ್ಕೆ 0 240 ನೋಟುಗಳು 240 ರೂಪಾಯಿಯನ್ನು ಅಲ್ಲಿ ಉಳಿದಿರ್ತಾವ. ದ ರೈಟ್ ಆಪ್ಷನ್ಸ್ ಸಿ. ರೈಟ್ ಆಪ್ಷನ್ ಸಿ. ಕ್ವೆಶ್ಚನ್ ನಂಬರ್ 2, ಒಬ್ಬ ಸೈಕಲ್ ಸವಾರನು ಎ ಎಂಬ ಸ್ಥಳವನ್ನು ಬೆಳಗ್ಗೆ 11:55ಕ್ಕೆ ಬಿಟ್ಟು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಬಿ ಎಂಬ ಸ್ಥಳವನ್ನು ಮಧ್ಯಾಹ್ನ 12:10 ತಲುಪುತ್ತಾನೆ. ಅವನು ಕ್ರಮಿಸಿದ ದೂರವೆಷ್ಟು? ಅಂದರೆ ಮೊಟ್ಟ ಮೊದಲು ನಾವು ಏನು ಮಾಡಬೇಕು? ಅವನು ತೆಗೆದುಕೊಂಡ ಪ್ರಯಾಣದ ಕಾಲಾವಧಿ ಎಷ್ಟು? ಒಟ್ಟು ಪ್ರಯಾಣದ ಕಾಲಾವಧಿ ಎಷ್ಟು? ಒಟ್ಟು ಎಷ್ಟು ಸಮಯ ತೊಗೊಂಡಾನ ಮೊದಲು ತಿಳ್ಕೋಬೇಕು. ಅಂದರೆ ಪ್ರಯಾಣದ ಕಾಲಾವಧಿ ರೀತಿ 1 ಪ್ರಕಾರ ಬಿಡಿಸ್ತೀನಿ. ರೀತಿ 2 ಒಂದು ಈ ಲೆಕ್ಕವನ್ನು 2 ಥರ ಬಿಡಿಸಿ ತೋರಿಸ್ತೀನಿ ನೋಡಿರಿ. ಪ್ರಯಾಣದ ಕಾಲಾವಧಿ ಎಷ್ಟಪ್ಪ? ಪ್ರಯಾಣದ ಕಾಲಾವಧಿ ತಲುಪಿದ ಸಮಯದಲ್ಲಿ ಪ್ರಾರಂಭದ ಸಮಯವನ್ನು ಮೈನಸ್ ಮಾಡಬೇಕು. ತಲುಪಿದ ಸಮಯ ಎಷ್ಟದಿಲ್ಲಿ? 12 ಗಂಟೆ 10 ನಿಮಿಷ ಮೈನಸ್
11 ಗಂಟೆ 55 ನಿಮಿಷವನ್ನು ಮೈನಸ್ ಮಾಡಬೇಕು. ಮೈನಸ್ ಮಾಡಬೇಕಾದ್ರೆ ತೊಂದರೆ ಆಗ್ತದೆ. ಈ 12 ಗಂಟೆ 10 ನಿಮಿಷವನ್ನು ನೀವು ಹೆಂಗೆ ಬರ್ಕೋಬೇಕು, 11 ಗಂಟೆ 70 ನಿಮಿಷ ಅಂತ ಬರ್ಕೋಬೋದು. ಅಂದ್ರೆ 11 ಗಂಟೆ 70 ನಿಮಿಷ ಬರ್ಕೊಂಡಿವಿ. ಮೈನಸ್ ಈಗ 11 ಗಂಟೆ 55 ನಿಮಿಷವನ್ನು ನಾವು ಕಳಿಬೋದು. ಈಗ 11 ಗಂಟೆ 55 ನಿಮಿಷವನ್ನು ಕಳಿಬೋದು. 5 0 ಕೈಲ 1 ಆಯಿತು, 5 1 6 ಆಯಿತು, 7ರಲ್ಲಿ 6 ಹೋದ್ರೆ 1, ಆಮೇಲೆ ಇಲ್ಲಿ 0 0 ಬಂತು. ಪ್ರಯಾಣದ ಕಾಲಾವಧಿ ಎಷ್ಟು? 15 ನಿಮಿಷ ಆಯಿತು. ಕೇವಲ 15 ನಿಮಿಷ ಮಾತ್ರ ಪ್ರಯಾಣವನ್ನು ಮಾಡೋಣ. ಪ್ರಯಾಣದ ಕಾಲಾವಧಿ ಎಷ್ಟು? ಆದ್ದರಿಂದ ಪ್ರಯಾಣದ ಕಾಲಾವಧಿ 15 ನಿಮಿಷ ಆಯಿತು. ಇದು ಪ್ರಯಾಣದ ಕಾಲಾವಧಿ ಆಯಿತು. ಇದು ನಮ್ಮ ಉತ್ತರ ಅಲ್ಲ. ಅಂದರೆ 1 ಗಂಟೆಗೆ 40 ಕಿಲೋಮೀಟ್ರ್ ಓಡ್ತಾನೆ ಅವನು. ಎಷ್ಟು ಸ್ಪೀಡ್ ನೋಡ್ರಿ, ಗಂಟೆಗೆ 40 ಕಿಲೋಮೀಟ್ರ್ ವೇಗದಲ್ಲಿ. ಅಂದರೆ ಗಂಟೆಗೆ 40 ಕಿಲೋಮೀಟ್ರ್ ವೇಗದಲ್ಲಿ ಅದ. ಅಂದ್ರೆ ಗಂಟೆಗೆ ಅಂದರೆ 60 ನಿಮಿಷಕ್ಕೆ. 60 ನಿಮಿಷಕ್ಕೆ ಎಷ್ಟು ಓಡ್ತಾನವ? 40 ಕಿಲೋಮೀಟ್ರವನ್ನು ಓಡ್ತಾನೆ. 15 ನಿಮಿಷಕ್ಕೆ ಎಷ್ಟು ಓಡ್ತಾನೆ? x = 15 × 4 ಅಫಾನ್ 60. 0 0 ಹೋಯಿತು. 3 2 3 5 2 1 2 2 5 2 10 ಕಿಲೋಮೀಟ್ರವನ್ನು ಓಡ್ತಾನೆ. ಎಷ್ಟು ಬಂತು ಉತ್ತರ? 10 ಕಿಲೋಮೀಟರನ್ನು ಓಡ್ತಾನೆ. ರೈಟ್ ಆಪ್ಷನ್ ಸಿ ಆಯಿತು. ಇದು ರೀತಿ 1. ಇನ್ನು ರೀತಿ 2 ನೋಡ್ರಿ ಹೆಂಗೆ ಬಿಡಿಸ್ತೀವಿ. ನೋಡಲಿ, ಇದೇ ಲೆಕ್ಕವನ್ನು ರೀತಿ 2 ಇದು ಹೆಂಗಾಗ್ತದೆ ನೋಡ್ರಿ. ದೂರವೇಗ ಕಾಲದ ಪಾಠ ಇದು. ದೂರ ಎಷ್ಟದ? ದೂರ ಎಷ್ಟದ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ನಾವು ಅದನ್ನೇ ಕಂಡುಹಿಡಿಯಬೇಕಾಗ್ಯದ. ವೇಗ ಎಷ್ಟದ? ವೇಗ ಎಷ್ಟು ಕೊಟ್ಟರು? ಗಂಟೆಗೆ 40 ಕಿಲೋಮೀಟರ್ ಅಂದ್ರೆ 40 ಕಿಲೋಮೀಟರ್ ಪ್ರತಿ ಗಂಟೆಗೆ ಅದ. ಕಾಲ ಎಷ್ಟದ? ಕಾಲ ಎಷ್ಟದ ನೋಡ್ರಿ. ಕಾಲ 15 ನಿಮಿಷ ಬರ್ತದೆ, ಹೌದಲ್ಲ? ಅಂದ್ರೆ ತಲುಪಿದ ಸಮಯದಲ್ಲಿ ಪ್ರಾರಂಭದ ಸಮಯವನ್ನು ಕೇಳಿದಾಗ ಎಷ್ಟು ಸಿಗ್ತದೆ ನಮಗೆ? 15 ನಿಮಿಷವನ್ನು ಸಿಗ್ತದೆ. ಹೆಂಗೆ ಸಿಗ್ತದೆ ಅನ್ನೋದು ರೀತಿ 1ರಲ್ಲಿ ಹೇಳಿ ನಾನು ನಿಮ್ಗೆ. 15 ನಿಮಿಷ ಹೆಂಗೆ ಬಂತು ಅನ್ನೋದು ರೀತಿ 1ರಲ್ಲಿ ಅದ. ನೀವು ಸ್ವಲ್ಪ ಬ್ಯಾಕ್ ಹೋಗಿ ನೋಡ್ಕೋಬೋದು. ಇಲ್ಲಿ ನಿಮಿಷ ಅದ, ಇಲ್ಲಿ ಗಂಟೆ ಅದ. ಏನು ಮಾಡ್ಬೇಕೀಗ? ನಿಮಿಷವನ್ನು ಸೆಕೆಂಡಿಗೆ ತೊಗೊಂಬರ್ರಿ. ಅಂದರೆ ಇದು ಅಂತ ನಿಮಿಷಕ್ಕೆ ತರೋದಾಗಲ್ಲ, ನಿಮ್ಗೆ ತೊಂದರೆ ಆಗ್ತಿತ್ತು. ಅಂದ್ರೆ ಇದು ಕಿಲೋಮೀಟ್ರ್ ಪ್ರತಿ ಗಂಟೆ ಇದ್ದಿದ್ದನ್ನು ಅದು ಮೀಟ್ರ್ ಪರ್ ಸೆಕೆಂಡ್ದ ಮಾಡ್ಕೋಬೇಕು. ಮೀಟ್ರ್ ಪರ್ ಸೆಕೆಂಡ್ದ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? 40ಕ್ಕೆ ಏನು ಮಾಡಬೇಕು? ಎಷ್ಟರಿಂದ ಗುಣಿಸ್ಬೇಕು? 5 18 ಗುಣಿಸ್ಬೇಕು. 5 18 ಗುಣಿಸ್ತೀವಿ. ಎಷ್ಟು ಉಳಿತು? ಮೀಟರ್ ಪರ್ ಸೆಕೆಂಡ್ ಆಯ್ತು. ಇದು ಮೀಟರ್ ಪರ್ ಸೆಕೆಂಡ್ ಆಯಿತು. ಎಷ್ಟಾಯ್ತದು? ಮೀಟರ್ ಪರ್ ಸೆಕೆಂಡ್ ಆಯಿತು. ಇದು ಸರಳೀಕರಿಸ್ಕೋರಿ ಸ್ವಲ್ಪ. ಇಲ್ಲಿ ಚೇಂಜ್ ಆಗ್ತದ? 2 9 2 2 0 0 5 2 10 0 0 ಹೌದಲ್ಲ? ಅಪಾನ್ 9 ಮೀಟರ್ ಪರ್ ಸೆಕೆಂಡ್ ಆಯಿತು. ಇದು ಮೀಟರ್ ಪರ್ ಸೆಕೆಂಡ್ ಆಯಿತು. ಇದು ನಿಮಿಷ ಆಯ್ತಲ್ಲ. ನಾವೇನು ಮಾಡಬೇಕು? ಇದನ್ನು ಏನು ಮಾಡಬೇಕು? ನಾವು ಸೆಕೆಂಡಿಗೆ ತರಬೇಕು. ಅಂದ್ರೆ ಎಷ್ಟಾಗ್ತದೆ ಹೇಳಿ ನೋಡಮ್ಮ. 15 ನಿಮಿಷವನ್ನು ಸೆಕೆಂಡದಲ್ಲಿ ಬರೆಯಬೇಕಾದರೆ 60ರಿಂದ ಗುಣಿಸಬೇಕು. ಇಂಟು 60 ಏನಾಯ್ತಿದು? ಸೆಕೆಂಡ್ ಆಯಿತು. ಅಂದ್ರೆ 15 6 ಎಷ್ಟು? 90. 15 6 90 0 0 ಇದು ಸೆಕೆಂಡ್ ಆಯಿತು.
ದೂರವನ್ನು ಕಂಡುಹಿಡಿಬೇಕು. ದೂರವನ್ನು ಕಂಡುಹಿಡಿಬೇಕಾದ ಸೂತ್ರ ಹೇಳ್ರಿ. ದೂರ ಈಸ್ ಈಕ್ವಲ್ ಟು ವೇಗ ಇಂಟು ಕಾಲ. ವೇಗ ಎಷ್ಟದ? 100/9 ಮೀಟರ್ ಪರ್ ಸೆಕೆಂಡ್ ಅದ. ಇಂಟು ಕಾಲ ಎಷ್ಟದ? 900 ಅದ. 9 ಒಂದಲೇ 2 0ಕ್ಕೆ 2 0 ಎಷ್ಟಾಯಿತು? 1 ಒಂದಲೇ 1 ಏನಾಯ್ತದು? ಮೀಟರ್ ಆಯ್ತು. ಮೀಟರ್ ಬಂತು. ಅವರು ಕಿಲೋಮೀಟರ್ದಾಗ ಕೇಳ್ಯಾರ. ಮೀಟರವನ್ನು ಕಿಲೋಮೀಟರ್ದಲ್ಲಿ ಬರೆಯಬೇಕಾದರೆ ಹಾಂ ಅಂದ್ರೆ ಮೀಟರ್ ಅದಲ್ಲಿದು. ಇದನ್ನು ನಾವು ಏನು ಮಾಡಬೇಕು? ಕಿಲೋಮೀಟರ್ದಲ್ಲಿ ಬರೆಯಬೇಕಾದರೆ 1000ದಿಂದ ಭಾಗಿಸಬೇಕು. ಏನಾಯ್ತು ಇದು? ಕಿಲೋಮೀಟ್ರ್ ಆಯಿತು. 3 0 ಇವು 3 0 ಎಷ್ಟು ಉಳಿತು? 10 ಕಿಲೋಮೀಟರ್. ಉತ್ತರ ಬಂತಲ್ಲ. ರೀತಿ 2ರ ಪ್ರಕಾರ ನೋಡಿರಿ. ದ ರೈಟ್ ಆಪ್ಷನ್ಸ್ ಆವಾಗಾದ್ರೆ ಸಿನೇ ಬರ್ಬೋದು. ಹೆಂಗೆ ಬಿಡಿಸಿದ್ರೆ ಉತ್ತರ ಒಂದೇ ಬರ್ತದೆ. ಅರ್ಥ ಆಯ್ತು ಹೇಳಿದ್ದು? ಕ್ವೆಶ್ಚನ್ ನಂಬರ್ 4. ರಮೇಶನು ತನ್ನ ಮನೆಯಿಂದ ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ ಸೈಕಲ್ ಮೇಲೆ ಹೊರಟು ಸೇರಬೇಕಾದ ಸ್ಥಳವನ್ನು ಬೆಳಗ್ಗೆ 7 ಗಂಟೆಗೆ ತಲುಪುತ್ತಾನೆ. ಅವನು ಮನೆಯಿಂದ ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ಸೈಕಲ್ ಮೇಲೆ ಹೋದರೆ ಅದೇ ಸ್ಥಳವನ್ನು ಅರ್ಧ ಗಂಟೆ ಮುಂಚಿತವಾಗಿ ಸೇರುತ್ತಾನೆ. ಹಾಗಾದರೆ ಅವನು ಮನೆ ಮತ್ತು ಸೇರಿದ ಸ್ಥಳದ ಮಧ್ಯದ ದೂರವೆಷ್ಟು ಅಂತ ಕೇಳ್ತಾರೆ. ಪ್ರಶ್ನೆ ಏನು ಭಾಳ ಚಂದ ಅದ, ಭಾಳ ಸಿಸ್ಟಮೆಟಿಕ್ ಅದು. ನೋಡ್ರಿ, ಮೊಟ್ಟ ಮೊದಲು ಏನು ಮಾಡಬೇಕು? 4 ಗಂಟೆಗೆ ಹೋಗ್ತಾನೆ. 4 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾನೆ. 4 ಕಿಲೋಮೀಟರ್ ವೇಗದಲ್ಲಿ ಗಂಟೆಗೆ ಹೋಗ್ತಾನೆ. ಹೌದಾ? ಅಂದ್ರೆ 4 ಕಿಲೋಮೀಟರ್ ಎಷ್ಟು? 1 ಗಂಟೆಗೆ ಹೋಗ್ತಾನೆ. 1 ಗಂಟೆ ಅಂದ್ರೆ 60 ನಿಮಿಷ ಆಯಿತು. 4 ಗಂಟೆಗೆ 60 ನಿಮಿಷ ಹೋದಾಗ 4 ಕಿಲೋಮೀಟ್ರಿಗೆ 60 ನಿಮಿಷ ಹೋದಾಗ 1 ಕಿಲೋಮೀಟ್ರಿಗೆ ಎಷ್ಟು ಹೋಗ್ತಾನೆ? ಈಕ್ವಲ್ ಟು 1 × 60/4 ಛೇದ ಹೋಗ್ತದೆ. ಆರಾಮ ಸರಿ ನೋಡ್ರಿ. 4 ಒಂದಲೇ 4 ಒಂದಲೇ 4 5ಲೇ ಅಂದ್ರೆ ಎಷ್ಟಾಯಿತು? 15 ನಿಮಿಷ ಹೋಗ್ತಾನೆ. 1 ಕಿಲೋಮೀಟ್ರಿಗೆ 15 ನಿಮಿಷ ಅವನು ಸಮಯ ತಗೋತಾನೆ. ಅದೇ ಸಮಯ ಅಂದರೆ ಈ ಒಂದು ಪಾಯಿಂಟದಿಂದ ಈ ಪಾಯಿಂಟಿಗೆ ಹೋಗ್ತಾನೆ. ಒಂದು ಪಾಯಿಂಟದಿಂದ ಈ ಪಾಯಿಂಟಿಗೆ ಬರ್ತಾನವ. ಇಲ್ಲಿದಿಂದ ಇಲ್ಲಿ ಬರಲಿಕ್ಕೆ ಅವನಿಗೆ ಎಷ್ಟು ಬೇಕು? ಎಷ್ಟು ಬೇಗಲೇ ಹೋಗ್ತಾನವ? 1 ಗಂಟೆಗೆ 4 ಕಿಲೋಮೀಟ್ರ್ ಹೋಗ್ತಾನೆ. 1 ನಿಮಿಷ 1 ಕಿಲೋಮೀಟ್ರ್ ಹೋಗ್ಲಿಕ್ಕೆ ಎಷ್ಟು ಬೇಕು? ಅವ್ರಿಗೆ ಟೈಮ್ ಎಷ್ಟಾಯ್ತು? ಈಗ 15 ನಿಮಿಷ ಬೇಕಾಯ್ತು. 15 4 60 ಬರೋಬ್ಬರ ಆಯ್ತು. ಇನ್ನು ವೇಗವನ್ನು ಸ್ವಲ್ಪ ಸ್ಪೀಡ್ ಮಾಡ್ತಾನೆ. ಅದನ್ನೇ ಭಾಳ ರಿಪೀಟ್ ಹೆಂಗೆ ಮಾಡ್ತಾನವ? 5 ಕಿಲೋಮೀಟ್ರಕ್ಕೆ ಗಂಟೆಗೆ ಹೋಗ್ತಾರ, ನಿಮಿಷಕ್ಕೆ ಹೋಗ್ತಾರ? ಅವನು ಅದ್ರ ಗಂಟೆಗೆ ಸ್ಪೀಡ್ ಅದು. 5 ಕಿಲೋಮೀಟ್ರಕ್ಕೆ 60 ನಿಮಿಷ ಅಂದರೆ 1 ಗಂಟೆಗೆ ಹೋದರೆ 1 ಕಿಲೋಮೀಟ್ರಕ್ಕೆ ಎಷ್ಟು? ಈಕ್ವಲ್ ಟು 1 × 60/5. 5 ಒಂದಲೇ 5 2 ಅಂದ್ರೆ 12 ನಿಮಿಷ ಹೋಗ್ತಾನೆ. ವೇಗವನ್ನು ಹೆಚ್ಚಿಗೆ ಮಾಡ್ದಂಗೆ ತೆಗೆದುಕೊಳ್ಳೋ ಸಮಯ ಕಡಿಮೆ ಆಗ್ತದೆ. ಅಂದ್ರೆ ಡಿಫ್ರೆನ್ಸ್ ಎಷ್ಟಾಯಿತು? ಅಂತರ ಎಷ್ಟಾಯಿತು? 15 - 12 ಈಕ್ವಲ್ ಟು ಎಷ್ಟಾಯಿತು? 3 ನಿಮಿಷ ಡಿಫ್ರೆನ್ಸ್ ಆಯಿತು. 3 ನಿಮಿಷ ಡಿಫ್ರೆನ್ಸ್ ಆಯಿತು. 3 ನಿಮಿಷಕ್ಕೆ 1 ಕಿಲೋಮೀಟರ್. 3 ನಿಮಿಷಕ್ಕೆ 1 ಕಿಲೋಮೀಟರ್ ಆಗ್ತದ. ಅರ್ಧ ತಾಸು ಮೊದಲೇ ಹೋಗ್ತಾರಲ್ಲವ. ಹಾಂ, ಪ್ರಶ್ನೆ ನೋಡ್ರಿ. ಅರ್ಧ ಗಂಟೆ ಮುಂಚಿತವಾಗಿ ಅಂತಾರೆ.
ಅಂದ್ರೆ ಅರ್ಧ ಗಂಟೆ ಅಂದ್ರೆ 30 ನಿಮಿಷಕ್ಕೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ? ಎಕ್ಸ್ ಈಕ್ವಲ್ ಟು 30 ಇಂಟು 1/3 3 ಒಂದಲೇ 3 10 ಈಕ್ವಲ್ ಟು 10 ನಿಮಿಷ. ದ ರೈಟ್ ಆಪ್ಷನ್ಸ್ 10 ನಿಮಿಷ ಅಲ್ಲ, 10 ಕಿಲೋಮೀಟರ್. ಹಾಂ, ಇಲ್ಲಿ ಕಿಲೋಮೀಟರ್ ಬರ್ತದಲ್ಲ, ನಿಮಿಷ ಆಗೋದಿಲ್ಲ, ಕಿಲೋಮೀಟರ್ ಆಗ್ತದೆ. ದ ರೈಟ್ ಆಪ್ಷನ್ಸ್ ಎಷ್ಟು? ಸಿ. ರೈಟ್ ಆಪ್ಷನ್ಸ್ ಸಿ. ಅರ್ಥ ಆಯ್ತಾ? ಕ್ವಶನ್ ನಂಬರ್ 5. 3 ಪೆನ್ನುಗಳ ಬೆಲೆ 5 ಪೆನ್ಸಿಲ್ಗಳ ಬೆಲೆಗೆ ಸಮನಾಗಿದ್ದರೆ 15 ಪೆನ್ನುಗಳಿಗೆ ಎಷ್ಟು ಪೆನ್ಸಿಲ್ಗಳು ಸಮವಾಗುತ್ತವೆ? 3 ಪೆನ್ನುಗಳಿಗೆ 5 ಪೆನ್ಸಿಲ್ ಸಮ ಆಗ್ಯಾವ. 3 ಪೆನ್ನುಗಳಿಗೆ ಏನು ಸಮ ಆಗ್ಯಾವ? 5 ಪೆನ್ಸಿಲ್ ಸಮ ಆಗ್ಯಾವ. 5 ಪೆನ್ಸಿಲ್ ಸಮ ಆಗ್ಯಾವ. 15 ಪೆನ್ನಿಗೆ ಎಷ್ಟು ಪೆನ್ಸಿಲ್ಗಳು ಸಮವಾಗುತ್ತವೆ? ಎಕ್ಸ್ ಈಕ್ವಲ್ ಟು 15 ಇಂಟು 5/3 3 ಒಂದಲೇ 3 5 5 25 ಪೆನ್ಸಿಲ್ಗಳು ಸಮವಾಗುತ್ತವೆ. ದ ರೈಟ್ ಆಪ್ಷನ್ಸ್ ಬಿ.